ನಾರ್ಮಲ್ ಇದರಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಅದು ನಾನು ಮೀಡಿಯಾಗೆ ಶೇರ್ ಮಾಡ್ತೀನಿ ಶಾರ್ಟ್ಲಿ. ಅದು ಆದಮೇಲೆ ಪಾಯಿಂಟ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ನಾವು ಸಂಬಡಿ ಹ್ಯಾಸ್ ಟು ಗೋ ಇನ್ ಫಿಸಿಕಲಿ, ದಟ್ ಇಸ್ ದ ಪ್ಲ್ಯಾನ್. ಸ್ಟಾರ್ಟಿಂಗಿಂದ ಅದೇ ಪ್ಲ್ಯಾನ್ ಇತ್ತು. ಆ್ಯಂಕರ್ ಮಾಡೋದಕ್ಕೆ ನಮಗೆ ವ್ಯವಸ್ಥೆ ಆಗಬೇಕು. ಸೊ ಆ್ಯಂಕರ್ ಮಾಡೋದಕ್ಕೆ ನಾವು ಸಾಕಷ್ಟು ಸೋರ್ಸಸ್ ನೋಡ್ತಾ ಇದ್ವಿ. ಲೋಕಲ್ ಫಿಶರ್ಮೆನ್ಸ್ ಹೆಲ್ಪ್ ತಗೊಳ್ತಾ ಇದ್ದೀವಿ. ಈ ಟಗ್ ಬೋಟ್ ಒಂದು ಅರೇಂಜ್ ಮಾಡ್ತಾ ಇದ್ದೀವಿ. ಈ ಪ್ಯಾಂಟೂನು ವಿ ವಿಲ್ ಟ್ರೈ ಟು ಬ್ರಿಂಗ್, ಬಿಕಾಸ್ ದೇ ಆರ್ ಆಲ್ಸೋ ವಾಂಟಿಂಗ್ ಇಟ್. ವಿ ವಿಲ್ ಟ್ರೈ ಟು ಅರೇಂಜ್ ಫಾರ್ ದ ಪ್ಯಾಂಟೂನ್ ಆಲ್ಸೋ. ಇದೆಲ್ಲ ಅರೇಂಜ್ ಮಾಡಿ ಹೆಂಗೆ ಆ್ಯಂಕರ್ ಮಾಡ್ಬೋದು, ಆ ಟೆಕ್ನಿಕಲ್ ಟೀಮ್ ಹ್ಯಾಸ್ ಟು ಗೈಡ್ ಅಸ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ. ಅದು ನೇವಿ ಮತ್ತು ಈ ಮಲ್ಪೆಯಿಂದ ಏನು ಟೀಮ್ ಬಂದಿದ್ದು ಅವ್ರು ಮಾತಾಡ್ಕೊಂಡು ನಮಗೆ ಹೇಳ್ತಾರೆ ಹೌ ದೇ ವಿಲ್ ಗೋ ಫಾರ್ವರ್ಡ್. ಈವ್ನಿಂಗ್ ನಾನು ಇಲ್ಲ, ಆ ಟೀಮ್ ಬಂದಿದೆ, ನಮಗೆ ಟಗ್ ಬೋಟ್ ಬರ್ತಾ ಇದೆ. ಬಂದ ಮೇಲೇ ಅವರ ಆಪರೇಷನ್ ಶುರು. ಆ ರೇಡಾರ್ ಟೀಮ್ ಏನು ಪಾಯಿಂಟ್ಸ್ ಮಾಡ್ತಾ ಇದ್ರು, ಇವತ್ತು ಬೆಳಗ್ಗೆ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ 4 ಪಾಯಿಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಪಾಯಿಂಟ್ ಅಲ್ಲಿ ಸ್ಟ್ರಾಂಗ್ ಸಿಗ್ನಲ್ ಇದೆ ಅಂತ ನಮಗೆ ಕೊಟ್ಟಿದ್ದಾರೆ. ನಾವು ಆ ಪ್ಯಾಂಟೂನ್ ಅಂತ ಏನು ಅರೇಂಜ್ ಮಾಡ್ತಾ ಇದ್ವಿ, ಕೆಲವೊಂದು ಟೆಕ್ನಿಕಲ್ ರೀಸನ್ ಇಂದ ಬರ್ಲಿಕ್ಕೆ ಆಗಿಲ್ಲ. ಅದು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಅಸೆಂಬ್ಲಿ ಮಾಡಿ ಬರಬೇಕು. ಸೊ ಎಕ್ಸ್ಪರ್ಟ್ ಟೀಮ್ ಸ್ವಲ್ಪ ಕೋಆರ್ಡಿನೇಷನ್ ಇಶ್ಯೂ ಆಯಿತು. ಸೊ ಇವತ್ತು ಬರಲಿಕ್ಕೆ ನಿನ್ನೆ ಬರಲಿಕ್ಕೆ ಆಗಿಲ್ಲ. ಸೊ ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರಂತ ಅದು ಪ್ರಯತ್ನವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಆರ್ ನಾಟ್ ಡ್ರಾಪಿಂಗ್ ಇಟ್. ಬಟ್ ಮೀನ್ ವೈಲ್ ಅದು ಬಂದಿಲ್ಲ ಅಂತ ಹೇಳಿ ಟಗ್ ಬೋಟ್ಸ್ ಅರೇಂಜ್ ಮಾಡಬೇಕಂತ ನಮ್ಮ SP ಅವರು ಪೋರ್ಟ್ಗೆ ಮಾತಾಡಿಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ. ಟಗ್ ಬೋಟ್ ಶಾರ್ಟ್ಲಿ ಈವ್ನಿಂಗ್ ಅರೈವ್ ಆಗದವರು ಒಳಗಡೆ ಇರ್ಬೋದು ಅಂತ ಆ ಟ್ರಕ್ಕಲ್ಲಿ. ಸೊ ದಟ್ ಇಸ್ ದಿ ಇದು. ಆ್ಯಂಡ್ ಮೀನ್ ವೈಲ್ ನಾವು ಎಂಟೈರ್ ಕೋಸ್ಟ್ ಮತ್ತು ರಿವರ್ ಸೈಡ್ ಕೂಡ ನಾವು ಸರ್ಚ್ ಕಂಟಿನ್ಯೂಸ್ ನಡೀತಾ ಇದೆ. ಅದರಲ್ಲಿ ಯಾವುದು ಸ್ಟಾಪ್ ಇಲ್ಲ. ವಿ ಹ್ಯಾವ್ ರಿಕ್ವೆಸ್ಟೆಡ್ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಕೂಡ ಮತ್ತೊಮ್ಮೆ ನಾವು ಕೇಳಿದ್ವಿ ಇನ್ನೊಂದು ರೌಂಡ್ ರೆಕ್ಕಿ